ವೀಕ್ಷಕರೇ ನಮಸ್ಕಾರ. ಇರಾನ್ ಯುದ್ಧದಲ್ಲಿ ವಿಜಯಿಯಾಗಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೆ ನೇರವಾಗಿ ವಲಸಿಗರ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ವಿವಾದಾತ್ಮಕ ಪೋಸ್ಟ್ ಅನ್ನು ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಶೇರ್ ಮಾಡಿಕೊಂಡಿದ್ದಾರೆ. ಈ ಪೋಸ್ಟ್ನಲ್ಲಿ ಭಾರತ ಮತ್ತು ಚೀನಾ ದೇಶಗಳನ್ನು ನರಕ ಅಥವಾ ಹೆಲ್ ಹೋಲ್ ಅಂತ ಕರೆಯಲಾಗಿದೆ. ಅಮೆರಿಕದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಜನ್ಮತಃ ಸಿಗುವಂತಹ ಪೌರತ್ವ ಅಂದರೆ ಬರ್ತ್ ರೈಟ್ ಸಿಟಿಜನ್ಶಿಪ್ ಸಿಸ್ಟಮ್ ಅನ್ನು ಈ ಪೋಸ್ಟ್ನಲ್ಲಿ ತೀವ್ರವಾಗಿ ಖಂಡಿಸಲಾಗಿದೆ. ಕೇವಲ ಭಾರತದ ಹೆಸರು ಮಾತ್ರವಲ್ಲದೆ ಕ್ಯಾಲಿಫೋರ್ನಿಯಾದ ಟೆಕ್ ಕಂಪನಿಗಳಲ್ಲಿ ಭಾರತೀಯರು ಹೇಗೆ ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ಆಧಾರರಹಿತ ಆರೋಪಗಳನ್ನು ಕೂಡ ಮಾಡಲಾಗಿದೆ. ಅಷ್ಟಕ್ಕೂ ಡೊನಾಲ್ಡ್ ಟ್ರಂಪ್ ಹಂಚಿಕೊಂಡಿರುವಂತಹ ಈ ಪೋಸ್ಟ್ನಲ್ಲಿ ಏನಿದೆ, ರೇಡಿಯೋ ಹೋಸ್ಟ್ ಮೈಕೆಲ್ ಸ್ಯಾವೇಜ್ ಆಡಿರುವಂತಹ ಆ ವಿವಾದಾತ್ಮಕ ಮಾತುಗಳು ಏನು, ಬರ್ತ್ ರೈಟ್ ಸಿಟಿಜನ್ಶಿಪ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಚರ್ಚೆ ಏನು, ಭಾರತೀಯರ ಮೇಲೆ ಇದು ಬೀರಲಿರುವಂತಹ ಪ್ರಭಾವವೇನು, ಈ ಎಲ್ಲದರ ಬಗ್ಗೆ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸ್ತೀವಿ. ಕೊನೆಯವರೆಗೂ ನೋಡಿ. ಟ್ರಂಪ್ ಶೇರ್ ಮಾಡಿದ ಪೋಸ್ಟ್ನಲ್ಲಿ ಏನಿದೆ, ಭಾರತ ಚೀನಾ ದೇಶಗಳು ನರಕವಿದ್ದಂತೆಯ. ಆದರೆ ಈ ಬಾರಿ ವಿವಾದದ ಕಿಡಿ ಹೊತ್ತಿಸಿರುವುದು ಡೊನಾಲ್ಡ್ ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಪೋಸ್ಟ್ ಆಗಿರುವಂತಹ ಒಂದು ಪತ್ರ ಮತ್ತು ವಿಡಿಯೋ. ರೇಡಿಯೋ ನಿರೂಪಕ ಮೈಕೆಲ್ ಸ್ಯಾವೇಜ್ ಅವರು ಮಾತನಾಡಿರುವಂತಹ ವಿಡಿಯೋವೊಂದನ್ನು ಟ್ರಂಪ್ ರೀಶೇರ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ನೇರವಾಗಿ ಭಾರತ ಮತ್ತು ಚೀನಾವನ್ನು ಗುರಿಯಾಗಿಸಿಕೊಂಡು ವಾಗ್ದಾಳಿಯನ್ನು ನಡೆಸಲಾಗಿದೆ. ಈ ಪತ್ರದಲ್ಲಿ ಇರುವಂತಹ ಪ್ರಮುಖ ಆರೋಪ ಏನಂದ್ರೆ, ವಲಸಿಗರು ಅಮೆರಿಕಕ್ಕೆ ಬಂದು ಕೇವಲ ಮಗುವಿಗೆ ಜನ್ಮವನ್ನು ನೀಡುತ್ತಾರೆ. ಆ ಮಗು ಅಮೆರಿಕದಲ್ಲಿ ಹುಟ್ಟಿದ ತಕ್ಷಣ ದಿಢೀರ್ ಪ್ರಜೆ ಆಗಿ ಬಿಡುತ್ತೆ. ಆ ಮಗುವಿನ ಪೌರತ್ವದ ಆಧಾರದ ಮೇಲೆ ಆ ವಲಸಿಗರು ತಮ್ಮ ಇಡೀ ಕುಟುಂಬವನ್ನ ಅಮೆರಿಕಕ್ಕೆ ಕರೆತರ್ತಾರೆ ಅಂತ ನೇರವಾಗಿ ಆರೋಪಿಸಲಾಗಿದೆ. ಚೀನಾ, ಭಾರತ ಅಥವಾ ಈ ಭೂಮಿಯ ಮೇಲಿರುವಂತಹ ಬೇರೆ ಯಾವುದೋ ನರಕದಂತಹ ದೇಶಗಳಿಂದ ತಮ್ಮ ಇಡೀ ಕುಟುಂಬವನ್ನೇ ಅಮೆರಿಕಕ್ಕೆ ಕರೆತರ್ತಾರೆ ಅಂತ ಅತ್ಯಂತ ಕೀಳುಮಟ್ಟದ ಭಾಷೆಯಲ್ಲಿ ಮೈಕೆಲ್ ಸ್ಯಾವೇಜ್ ಹೇಳಿದ್ದಾರೆ. ಇಂತಹ ಪ್ರಚೋದನಕಾರಿ ಪೋಸ್ಟ್ ಅನ್ನು ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೇರ್ ಮಾಡಿರುವುದು ಈಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈ ಮೂಲಕ ಅಮೆರಿಕದಲ್ಲಿ ಜನ್ಮತಃ ಸಿಗುವಂತಹ ಪೌರತ್ವದ ವಿರುದ್ಧ ಟ್ರಂಪ್ ತಮ್ಮ ನಿಲುವನ್ನು ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ. ಕ್ಯಾಲಿಫೋರ್ನಿಯಾ ಟೆಕ್ ವಲಯದಲ್ಲಿ ಭಾರತೀಯರ ದರ್ಬಾರ್, ಆಧಾರವೇ ಇಲ್ಲದೆ ಉದ್ಯೋಗ ಕಸಿದುಕೊಳ್ಳುವ ಆರೋಪ. ಇನ್ನು ಕೇವಲ ಪೌರತ್ವದ ವಿಚಾರ ಮಾತ್ರವಲ್ಲ, ಉದ್ಯೋಗದ ವಿಚಾರದಲ್ಲೂ ಕೂಡ ಭಾರತೀಯರ ವಿರುದ್ಧ ಗಂಭೀರ ಆರೋಪಗಳನ್ನು ಕೂಡ ಈ ಪೋಸ್ಟ್ನಲ್ಲಿ ಮಾಡಲಾಗಿದೆ. ಕ್ಯಾಲಿಫೋರ್ನಿಯಾದಂತಹ ಪ್ರಮುಖ ಟೆಕ್ ಹಬ್ಗಳಲ್ಲಿ ಐಟಿ ವಲಯದ ಉದ್ಯೋಗಗಳನ್ನು ಭಾರತೀಯರು ಮತ್ತು ಚೀನಿಯರು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದ್ದಾರೆ ಅಂತ ಈ ಪತ್ರದಲ್ಲಿ ಹೇಳಲಾಗಿದೆ. ಅಮೆರಿಕನ್ನರಿಗೆ ಅಥವಾ ಬೇರೆಯವರಿಗೆ ಇಲ್ಲಿ ಅವಕಾಶಗಳೇ ಇಲ್ಲದಂತೆ ಮಾಡಲಾಗಿದೆ ಎಂಬುದು ಸ್ಯಾವೇಜ್ ಅವರ ವಾದ. ವಿಡಿಯೋದಲ್ಲಿ ಮಾತನಾಡಿರುವಂತಹ ಮೈಕೆಲ್ ಸ್ಯಾವೇಜ್, ನಿಮಗೆ ಉದ್ಯೋಗ ಸಿಗುವ ಅವಕಾಶವೇ ಇಲ್ಲ, ನೀವು ಕೆಲಸ ಪಡೆಯಬೇಕಾದ್ರೆ ಭಾರತ ಅಥವಾ ಚೀನಾದಿಂದಲೇ ಬಂದಿರಬೇಕು, ಇಲ್ಲಿನ ಪ್ರತಿಯೊಂದು ಆಂತರಿಕ ವ್ಯವಸ್ಥೆಯು ಭಾರತೀಯರು ಮತ್ತು ಚೀನಿಯರಿಂದಲೇ ನಡೆಸಲ್ಪಡುವಂತೆ ಸೆಟಪ್ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಭಾರತೀಯರು ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಜಾಬ್ ಪಡೆಯಬೇಕು ಅಂದ್ರೆ ಚೀನಾ ಅಥವಾ ಭಾರತದಿಂದಲೇ ಬಂದಿರಬೇಕು, ಇಂಟರ್ನಲ್ ಸೆಟಪ್ ಮಾಡಿಕೊಂಡಿದ್ದಾರೆ ಅಂತ ಸ್ಯಾವೇಜ್ ಆರೋಪವನ್ನೇನೋ ಮಾಡಿದ್ದಾರೆ. ಅದಲ್ಲದೆ ಇದು ನನಗೆ ಖಚಿತವಾಗಿ ಗೊತ್ತು ಅಂತ ಮೈಕೆಲ್ ಸ್ಯಾವೇಜ್ ಅವರು ಹೇಳಿಕೊಂಡಿದ್ದಾರೆ. ಆದರೆ ತಮ್ಮ ಈ ಗಂಭೀರ ಆರೋಪವನ್ನು ಸಾಬೀತುಪಡಿಸಲು ಯಾವುದೇ ಒಂದು ಸಣ್ಣ ಸಾಕ್ಷ್ಯವನ್ನಾಗಲಿ ಆಧಾರವನ್ನಾಗಲಿ ಅವರು ಒದಗಿಸಿಲ್ಲ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಕೇವಲ ವಲಸಿಗರ ಮೇಲಿನ ದ್ವೇಷದಿಂದ ಭಾರತೀಯರು ಅಮೆರಿಕದ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಬಿಂಬಿಸುವ ಪ್ರಯತ್ನ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಇದು ಚೀನಾಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಭಾರತೀಯರು ಕೂಡ ಈ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಎಂದು ನೇರವಾಗಿ ಟಾರ್ಗೆಟ್ ಮಾಡಲಾಗಿದೆ. ಏನಿದು ಬರ್ತ್ ರೈಟ್ ಸಿಟಿಜನ್ಶಿಪ್ ವಿವಾದ? ಸುಪ್ರೀಂ ಬದಲಿಗೆ ಸಾರ್ವಜನಿಕ ವೋಟಿಂಗಿಗೆ ಆಗ್ರಹ. ವೀಕ್ಷಕರೇ, ಅಮೆರಿಕದಲ್ಲಿ ಆಗಾಗ ನಡೆಯುವಂತಹ ಅತಿ ದೊಡ್ಡ ಕಾನೂನು ಮತ್ತು ರಾಜಕೀಯ ಚರ್ಚೆ ಅಂದರೆ ಅದು ಬರ್ತ್ ರೈಟ್ ಸಿಟಿಜನ್ಶಿಪ್. ಅಂದರೆ ಅಮೆರಿಕದ ಮಣ್ಣಿನಲ್ಲಿ ಹುಟ್ಟುವಂತಹ ಯಾವುದೇ ಮಗುವಿಗೆ ಆತನ ಪೋಷಕರು ವಲಸಿಗರಾಗಿದ್ದರೂ ಕೂಡ ಅಕ್ರಮವಾಗಿ ನೆಲೆಸಿದ್ರು ಸರಿ, ಆ ಮಗುವಿಗೆ ಜನ್ಮತಃ ಅಮೆರಿಕದ ಪೌರತ್ವ ಸಿಗುತ್ತೆ. ಈಗ ಈ ನಿಯಮವನ್ನೇ ಬುಡಮೇಲು ಮಾಡಲು ಟ್ರಂಪ್ ಮತ್ತು ಬೆಂಬಲಿಗರು ಹೊರಟಿದ್ದಾರೆ. ಪ್ರಸ್ತುತ ಈ ಬರ್ತ್ ರೈಟ್ ಸಿಟಿಜನ್ಶಿಪ್ನ ವ್ಯಾಖ್ಯಾನವು ಅಮೆರಿಕದ ಸುಪ್ರೀಂ ಕೋರ್ಟ್ನ ಮುಂದೆ ವಿಚಾರಣೆಯಲ್ಲಿ ಇದೆ. ಆದರೆ ಟ್ರಂಪ್ ಹಂಚಿಕೊಂಡಿರುವಂತಹ ಈ ಪತ್ರದಲ್ಲಿ ಅಮೆರಿಕದ ಕಾನೂನು ವ್ಯವಸ್ಥೆಯ ಬಗ್ಗೆಯೇ ಅಪನಂಬಿಕೆ ವ್ಯಕ್ತಪಡಿಸಲಾಗಿದೆ. ಬರ್ತ್ ರೈಟ್ ಸಿಟಿಜನ್ಶಿಪ್ ಎಂಬುದು ವಕೀಲರು ಅಥವಾ ನ್ಯಾಯಾಲಯಗಳು ತೀರ್ಮಾನಿಸುವಂತಹ ವಿಚಾರವಲ್ಲ, ಇದನ್ನು ಸಾರ್ವಜನಿಕರ ವೋಟಿಂಗ್ ಮೂಲಕ ನಿರ್ಧರಿಸಬೇಕು ಅಂತ ಒತ್ತಾಯಿಸಲಾಗಿದೆ. ನಾಗರಿಕರೇ ಇದನ್ನು ನಿರ್ಧರಿಸಲಿ ಅಂತ
ಸ್ಯಾವೇಜ್ ವಾದಿಸಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆದ ಒಂದು ಪೋಲ್ ಅನ್ನು ಉಲ್ಲೇಖಿಸಿರುವಂತಹ ಅವರು ಬಹುಪಾಲು ಅಮೆರಿಕನರು ಈ ಜನ್ಮತಃ ಪೌರತ್ವ ನೀಡುವ ಪದ್ಧತಿಯನ್ನು ರದ್ದುಗೊಳಿಸಲು ಬೆಂಬಲಿಸುತ್ತಾರೆ ಅಂತ ಹೇಳಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವಂತಹ ವಾದ ವಿವಾದಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಈ ಪತ್ರ ಆಧುನಿಕ ಕಾಲದ ಪ್ರಯಾಣ ಮತ್ತು ವಲಸೆಯ ನೈಜತೆಗೂ ಸಂವಿಧಾನದ ಹಳೆಯ ವ್ಯಾಖ್ಯಾನಗಳಿಗೂ ಯಾವುದೇ ಸಂಬಂಧವೇ ಇಲ್ಲದಂತಾಗಿದೆ ಅಂತ ವಾದಿಸಿದೆ. ಸದ್ಯದ ಕಾನೂನು ವ್ಯಾಖ್ಯಾನವನ್ನ ಸ್ಯಾವೇಜ್ ಅವರು ಹಾಸ್ಯಾಸ್ಪದ ಅಂತ ಕರೆದಿದ್ದಾರೆ. ACLU ವಿರುದ್ಧ ಮೈಕೆಲ್ ಸ್ಯಾವೇಜ್ ವಾಗ್ದಾಳಿ. ಇದೇ ವಿಡಿಯೋದಲ್ಲಿ ಅಮೆರಿಕದ ಪ್ರತಿಷ್ಠಿತ ಹಕ್ಕುಗಳ ಹೋರಾಟದ ಸಂಸ್ಥೆಯಾದ ಅಮೆರಿಕನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಲಾಗಿದೆ. ವಲಸಿಗರಿಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿರುವಂತಹ ಈ ಸಂಸ್ಥೆಯನ್ನ ಹಾವಿನ ತಲೆ ಅಂತ ಜರಿಯಲಾಗಿದೆ. ACLU ವಕೀಲರು ಅಮೆರಿಕದ ಅಡಿಪಾಯವನ್ನೇ ನಾಶ ಮಾಡಲು ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಮೆರಿಕದ ಪ್ರಜೆಗಳಿಗಿಂತ ಹೆಚ್ಚಾಗಿ ಅಕ್ರಮ ವಲಸಿಗರಿಗೆ ಲಾಭ ಮಾಡಿಕೊಡುವ ನೀತಿಗಳನ್ನು ಈ ಸಂಸ್ಥೆ ಬೆಂಬಲಿಸುತ್ತಿದೆ ಅಂತ ದೂರಿರುವ ಈ ಪತ್ರ ACLU ಅನ್ನ ಒಂದು ಕ್ರಿಮಿನಲ್ ಘಟಕ ಅಂತ ಕರೆದಿದೆ. ಅಷ್ಟೇ ಅಲ್ಲ, ಸಂಘಟಿತ ಅಪರಾಧ ಜಾಲಗಳ ವಿರುದ್ಧ ಬಳಸುವಂತಹ ಅತ್ಯಂತ ಕಠಿಣವಾದ ರಿಕೋ ಕಾಯ್ದೆಯ ಅಡಿಯಲ್ಲಿ ಈ ಸಂಸ್ಥೆಯನ್ನ ಗುರಿಯಾಗಿಸಬೇಕು ಅಂತ ಆಗ್ರಹಿಸಲಾಗಿದೆ. ವಲಸಿಗರಿಂದ ಆಸ್ಪತ್ರೆ ವೆಲ್ಫೇರ್ ಸೌಲಭ್ಯಗಳ ಲೂಟಿ. ಇನ್ನು ವಲಸಿಗರು ಅಮೆರಿಕದ ಸಾರ್ವಜನಿಕ ಸೇವೆಗಳನ್ನು ಹೇಗೆ ಶೋಷಣೆ ಮಾಡ್ತಿದ್ದಾರೆ ಎಂಬುದರ ಬಗ್ಗೆಯೂ ಕೂಡ ಗಂಭೀರ ಆರೋಪಗಳನ್ನು ಕೂಡ ಮಾಡಲಾಗಿದೆ. ಅಕ್ರಮ ವಲಸಿಗರು ಆಸ್ಪತ್ರೆಗಳ ಎಮರ್ಜೆನ್ಸಿ ರೂಮ್ಗಳಿಗೆ ನುಗ್ಗುತ್ತಿದ್ದಾರೆ. ಇವರಿಗೆ ಚಿಕಿತ್ಸೆ ನೀಡುವ ವೆಚ್ಚವನ್ನು ಅಮೆರಿಕದ ತೆರಿಗೆದಾರರು ಹೊರಬೇಕಾಗಿದೆ ಅಂತ ಪತ್ರದಲ್ಲಿ ದೂರಲಾಗಿದೆ. ಕ್ಯಾಲಿಫೋರ್ನಿಯಾದಂತಹ ರಾಜ್ಯಗಳಲ್ಲಿ ವಲಸಿಗರು ಕಲ್ಯಾಣ ಯೋಜನೆಗಳಲ್ಲಿ ಅಕ್ರಮವನ್ನು ಎಸಗ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ಅಮೆರಿಕದ ಸಾಂಪ್ರದಾಯಿಕ ಮೆಲ್ಟಿಂಗ್ ಪಾಟ್ ಅಂದರೆ ಎಲ್ಲರನ್ನೂ ಒಪ್ಪಿಕೊಳ್ಳುವಂತಹ ಸಮಾಜದ ಪರಿಕಲ್ಪನೆ ಈಗ ಉಳಿದಿಲ್ಲ. ಹಿಂದಿನ ಯುರೋಪಿಯನ್ ವಲಸಿಗರಂತೆ ಈಗ ಬರುತ್ತಿರುವಂತಹ ಹೊಸ ವಲಸಿಗರು ಅಮೆರಿಕದ ಸಮಾಜದೊಂದಿಗೆ ಬೆರೆಯುತ್ತಿಲ್ಲ. ಇದರಿಂದ ಅಮೆರಿಕದ ಭಾಷಾ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯೇ ನಾಶವಾಗ್ತಾ ಇದೆ. ವಲಸಿಗ ಸಮುದಾಯಗಳಲ್ಲಿ ದೇಶದ ಬಗೆಗಿನ ನಿಷ್ಠೆ ಕಡಿಮೆ ಆಗ್ತಿದೆ ಅಂತ ಸ್ಯಾವೇಜ್ ತಮ್ಮ ವಿಡಿಯೋದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದನ್ನೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೇರ್ ಮಾಡಿ ಬರ್ತ್ ಸಿಟಿಜನ್ಶಿಪ್ ಬಗ್ಗೆ ಚರ್ಚೆಯನ್ನ ಮತ್ತೆ ಸೃಷ್ಟಿಸಿದ್ದಾರೆ. ಇದು ವಲಸಿಗರಲ್ಲಿ ಮತ್ತಷ್ಟು ಆತಂಕ ಸೃಷ್ಟಿಗೆ ಕಾರಣವಾಗಿದೆ. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ರೀಶೇರ್ ಮಾಡಿಕೊಂಡಿರುವಂತಹ ಈ ವಿಡಿಯೋ ಕೇವಲ ಒಬ್ಬ ವ್ಯಕ್ತಿಯ ಆಕ್ರೋಶದ ಮಾತಲ್ಲ, ಬದಲಾಗಿ ಇದು ಟ್ರಂಪ್ ಅವರ ಅಜೆಂಡಾವನ್ನು ಸ್ಪಷ್ಟಪಡಿಸುತ್ತೆ. ಅಮೆರಿಕದಲ್ಲಿ ಹುಟ್ಟುವ ವಲಸಿಗರ ಮಕ್ಕಳಿಗೆ ಆಟೋಮ್ಯಾಟಿಕ್ ಆಗಿ ಪೌರತ್ವ ಸಿಗುವುದನ್ನು ನಿರ್ಬಂಧಿಸಲು ಟ್ರಂಪ್ ಪ್ರಯತ್ನಿಸುತ್ತಿದ್ದಾರೆ. ಈಗ ಈ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಈಗಾಗಲೇ ಹಲವು ವಲಸೆ ನಿಯಮಗಳನ್ನು ಬದಲಾಯಿಸಿದ್ದು, ವೀಸಾ ನಿಯಮಗಳಲ್ಲೂ ಕೂಡ ಅಮೂಲಾಗ್ರ ಬದಲಾವಣೆಗಳಾಗಿವೆ. ಈಗ ಈ ಪತ್ರ ಮತ್ತು ವಿಡಿಯೋ ಅಮೆರಿಕದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಒಂದು ವೇಳೆ ಬರ್ತ್ ರೈಟ್ ಸಿಟಿಜನ್ಶಿಪ್ ರದ್ದಾದರೆ ಅಮೆರಿಕದಲ್ಲಿರುವಂತಹ ಲಕ್ಷಾಂತರ ಭಾರತೀಯರು ಮತ್ತು ಅವರ ಮಕ್ಕಳ ಭವಿಷ್ಯ ಅತಂತ್ರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮೂಲಕ ತಿಳಿಸಿ.